ಇದು 52 53 ಅಂತ ಹೇಳ್ತಾ ಇದ್ದಾರೆ ಅವರು. ಕೊನೆಯ ಹೆಸರು ಕಾರಿಮಂಗಲ. ಓಕೆ ಅಣ್ಣ. ಆಮೇಲೆ ಶನಿಯರ್ಕ. ಓಕೆ ಸ್ನೇಹಿತರೆ 14 15 ಅಂತ ಹೇಳ್ತಾರೆ ಇವರು. 2 ಹೊತ್ತು ಸೇರಿಬಿಟ್ಟು ಬೆಳಗ್ಗೆ ಸಾಯಂಕಾಲ. 91 80 ಸ್ನೇಹಿತರೆ 12 ಲೀಟರ್ ಕೊಡುತ್ತಂತೆ ಇದು. ದಿನಕ್ಕೆ ಹೊತ್ತಿಗೆ 6 ಲೀಟರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪೇರಣ್ಣ? ಕಾವೇರಿ. ಓಕೆ ಸ್ನೇಹಿತರೆ ಇಲ್ಲೊಬ್ರು ಅಣ್ಣಾರದಾರ ನೋಡ್ರಿ. ಇಲ್ಲಿ ಎಲ್ಲ ಪಡ್ಡೆ ಹಸುಗಳು ಅಂದ್ರೆ ಇವು ಇದಣ್ಣ 30 ಫೈನಲ್ 25-26. ಸುಮಾರಿದೆ ಪಡ್ಡೆ ಹಸುಗಳು. ಅಲ್ಲಿ ಕೂಡ ಬರ್ತಾ ಇದೆ ಕೆಲವೊಂದು ಪಡ್ಡೆ ಹಸುಗಳು. ನೋಡಿ ಎಷ್ಟು ಪಡ್ಡೆ ಹಸುಗಳಿದೆ. ಬೇಗ ಇದು ನೀವು ಸ್ಪರ್ಮ್ ಇಂಜೆಕ್ಟ್ ಮಾಡ್ಸೋಕ್ಕೆ ಬರುತ್ತೆ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಾನು ಕಾರಿಮಂಗಲಂ, ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಕಾರಿಮಂಗಲಂ ಏನು ಪಟ್ಟಣದ ಒಂದು ಈ ಹಸುಗಳ ಸಂತೆಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಒಳ್ಳೆ ಸಂತೆ ಇದು. ಸೊ ನಾನು ಅನ್ಕೊಂಡೆ ಈ ಕಡೆ ಬರ್ತಾ ಇದ್ದೀನಿ ಸಂತೆ ಇದೆ ಅಂತ, ಮಿಸ್ ಮಾಡಬಾರ್ದು ಅಂತ. ಸೊ ಅದಕ್ಕೆ ವಿಡಿಯೋ ಮಾಡಿ ಹಾಕೋಣ. ಇಲ್ಲಿದೇನು ರೇಟು ಹೆಂಗೆ ಏನು, ಸೊ ಆಕಳ ಇದು ಹಸುವಿನ ಕ್ವಾಲಿಟಿ ಪ್ರೈಸ್ ಏನಿದೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಆಮೇಲೆ ನನಗೆ ತಮಿಳು ಬರಲ್ಲ ಸ್ನೇಹಿತರೆ, ಆದ್ರೂ ಕೆಲವೊಂದು ನೆನ್ನೆ ನೈಟ್ ಒಬ್ರು ಇಲ್ಲಿ ಅವ್ರನ್ನ ಮೀಟ್ ಆಗಿಬಿಟ್ಟು ಪ್ರತಿಯೊಂದು ತಿಳ್ಕೊಂಡು ಏನು ಕೇಳಬೇಕು ಹೆಂಗೆ ಏನು ಅಂತ ಆದಷ್ಟು ನಿಮಗೆ ನಾನು ಇದನ್ನು ತಿಳಿಸ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಿಸ್ ಮಾಡಿದೆ ನೋಡಿ. ಇಲ್ಲಿ ಸ್ನೇಹಿತರೆ ನಮಸ್ಕಾರ. ನೋಡಿ ಒಂದು ಸ್ವಲ್ಪ ಸರ್ಕಸ್ ಮಾಡಿ ಇಲ್ಲಿ ಮಾಹಿತಿ ಕೇಳೋಣ ಅಂತ ನಾನು ಎಲ್ಲ ರೆಡಿ ಮಾಡಿಸಿದ್ದೀನಿ. ಇಲ್ಲೊಂದು 3 ಹಸು ಇದೆ. ಇಲ್ಲಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇದು ನಿಮ್ಗೆ ಕಾಣ್ತಾ ಇದೆಯಲ್ಲ ರೆಡ್ HF. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದ ಚಿಕ್ಕದಿದೆ. ಸೊ ಬನ್ನಿ ಮಾಹಿತಿ ಕೇಳೋಣ ಅಣ್ಣರಿಗೆ ಇಲ್ಲಿ. ಅಣ್ಣ ವಣಕಂ. ವಣಕಂ ಅಣ್ಣ. ವಣಕಂ ಅಣ್ಣ ನಿಮ್ಮ ಪೇರು? ಗೋವಿಂದನ್. ಗೋವಿಂದಣ್ಣರಂತೆ ನೋಡಿ ಇವರು. ಬರ್ರಿ ಕೇಳೋಣ. ಅಣ್ಣ ಇದು HF? ಇಲ್ಲ, ಸೌಪು ಎಲ್ಲ. ಇಲ್ಲ HF ಎನ್ನ ಮಾಡಿದೆ. HF ಮಾಡ ಜೆರ್ಸಿ ಮಾಡ ಇದೆ. ಜೆರ್ಸಿ. ಓಕೆ ಸ್ನೇಹಿತರೆ ಇದು ಜೆರ್ಸಿನಲ್ಲಿ ಇದೆ ಅಂತ ಹೇಳ್ತಾರೆ. ಓಕೆ ಬಟ್ ನನಗಂತೂ ರೆಡ್ HF ಥರ ಅನಿಸ್ತಾ ಇದೆ. ಎಲ್ಲ ಮಿಕ್ಸ್ ಇದೆ, ಬಟ್ ಹಾಲಂತೂ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಇವರಿಗೆ ಕೇಳೋಣ ಬನ್ನಿ. ಅಣ್ಣ ಇದು ಪಲ್ಲು 4. ಓಕೆ 4 ಹಲ್ಲು ಅಂತೆ ಸ್ನೇಹಿತರೆ, ಇದು 4 ಹಲ್ಲು. ಆಮೇಲೆ ಅಣ್ಣ ಇದು ಎತ್ತನ ಕಣ್ಣ? ಫಸ್ಟ್ ಕಣ್ಣು. ಓಕೆ ಮೊದಲನೇ ಸೂಲು ಅಂತೆ ಸ್ನೇಹಿತರೆ. ಆಮೇಲೆ ಇದು ನೋಡ್ತಿರ್ಬೋದು ಇನ್ನೂ ಇದು ಮೊದಲನೇ ಸೂಲು ನಿಮಗೆ. ಅಣ್ಣ ಇಂದ ಮಾಡ ಸೆನೆ ಇರುತ್ತಾ? ಸೆನೆ ಇருக்கு. ಸೆನೆ ಇರುತ್ತೆ. ಇದು ಸೆನೆ ಮಾಡ ಕುಟ್ಟಿ ಕೂಡ ಎತ್ತನ 4 ஒரு மாசம். ಓಕೆ ಸ್ನೇಹಿತರೆ ಇದು 1 ಮಂತ್ ಅಂತೆ. ಇನ್ನು 1 ತಿಂಗಳಾಗುತ್ತಂತೆ ಇದು ಇಳಿಯೋಕ್ಕೆ. ಒಂಚೂರು ಟೈಮ್ ಆಗುತ್ತೆ ಸ್ನೇಹಿತರೆ, ಯಾಕಂದರೆ ನಾನೆಲ್ಲ ಟ್ರಾನ್ಸ್ಲೇಷನ್ ಇದು ಮಾಡ್ಕೊಂಡು ಎಲ್ಲ ನಾನು ಹೇಳಬೇಕು. ಆಮೇಲೆ ಅದಕ್ಕೋಸ್ಕರ. ಸೊ ಆಮೇಲೆ ಅಣ್ಣ ಇದು ಪಾಲು ಎತ್ತನ ಲೀಟ್ರ್ ಕರ್ಕದ? பால் வந்து 5 லிட்டர் வரும். 15 ಕಾಲಿಲ್ಲ ಸೇರ್ತಿ ரெண்டும். ಎಷ್ಟು? ಸುಬೋಗ ಶಾಮ್ದ ಮಿಲಾಕು 15 ಲೀಟರ್ ಇದೆ. ಓಕೆ ಸ್ನೇಹಿತರೆ ಅದು ಬೆಳಗ್ಗೆ ನೈಟ್ ಸೇರಿಬಿಟ್ಟು 15 ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗನ್ಸೋ ಮಟ್ಟಿಗೆ ಅಷ್ಟು ಕೊಡುತ್ತೋ ಗೊತ್ತಿಲ್ಲ. ಮಿನಿಮಮ್ 10 ಅಂತೂ ಕೊಡುತ್ತೆ, 10ರಿಂದ 12 ಅಂತೂ ಕೊಡುತ್ತೆ ಇದು. ಆಮೇಲೆ ಇದ್ರದ್ದು ಅಣ್ಣ ಇದು ಮಾಡಿ என்ன ರೇಟ್? 55 வரும். 55. நீங்க கடைசி ஃபைனலா சொல்றீங்க அந்த ரேட் சொல்லுங்க. ಫೈನಲ್ ವரும் 53 52 ವரும். 50 per 3 50 per 2 ತನಕ. ಓಕೆ ಸ್ನೇಹಿತರೆ ಇದು 52 53 ಅಂತ ಹೇಳ್ತಾ ಇದ್ದಾರೆ ಅವರು ಕೊನೆ ರೇಟ್. ಬಟ್ ನನ್ನ ಪ್ರಕಾರ ಏನಂತಂದ್ರೆ ಇದು ಆಗ್ಬೋದು ಮೇ ಬಿ ಒಂದು 40 45 ಅಥವಾ ಈ ಥರ ಆಗ್ಬೋದು, ಹೆಚ್ಚು ಕಡಿಮೆ ಒಂದು ಅರೌಂಡ್ 40-45ವರೆಗೂ ಇದು ಆಗ್ಬೋದು ಅಂತ ನಾನು ಹೇಳ್ತೀನಿ. ಬಟ್ ಚೆನ್ನಾಗಿದೆ ನೋಡಿ. ಇದೆಲ್ಲ ಇದು ನಮ್ಮ ವಾತಾವರಣಕ್ಕೆ ಇದು ತಡೆಯುತ್ತೆ. ಇದು ಈ ಥರದ್ದು ಹಸುಗಳು. ಇದು ಮೊದಲನೇ ಸೂಲ್ ಅಂತ ಸಿಕ್ಕಾಪಟ್ಟೆ ನಮ್ಮ ವಾತಾವರಣಕ್ಕೆ ತಡೆಯುತ್ತೆ. ಆಮೇಲೆ ಹಾಲು ಕೂಡ ಒಂದು ಲೆಕ್ಕಕ್ಕೆ ಇರುತ್ತೆ. ನನಗೆ ಅಷ್ಟು ಬೇಕು ಇಷ್ಟು ಬೇಕು, ಒಂದು ಹೊತ್ತಿಗೆ 10 ಬೇಕು 12 ಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ. ಸೊ ಎಲ್ಲ ರೀತಿಯಿಂದನೂ ಹಸು ಕೂಡ ತಡಿಬೇಕು, ಹಾಲು ಕೂಡ ಒಂದು ಲೆಕ್ಕಕ್ಕೆ ಇರಬೇಕು. ಆಮೇಲೆ ಮೇಂಟೆನೆನ್ಸ್ ಕೂಡ ಅಣ್ಣ ಸ್ವಲ್ಪ ಸರಿ ಅಣ್ಣ ಈ ಕಡೆ ಇಲ್ಲಿ ನೋಡಿ. ಇಲ್ಲೊಂದು ಹಸು ಇದೆ, ಇದ್ರ ಬಗ್ಗೆ ಒಂದು ಮಾಹಿತಿ ಕೇಳೋಣ. ಅಣ್ಣ ಇದು ಪಲ್ಲು ಪುದುವೈ ಅಣ್ಣ ಲಾಸ್ಟ್ 8 ಪಲ್ಲು. ಓಕೆ ಸ್ನೇಹಿತರೆ ಇದು ಕಡೆಯಲ್ಲಂತೆ. ಕಡೆಯಲ್ಲು. ಆಮೇಲೆ ಅದು ಕಣ್ಣು ಇದು ವೈತಲ್ ಕರೆದು 3வது ಕಣ್ಣು. ಓಕೆ 3ನೇ ಸೂಲು ಅಂತೆ ಸ್ನೇಹಿತರೆ.
ಆಮೇಲೆ ಇದು ಅಣ್ಣ ಪಾಲು ಎತ್ತನ ಲೀಟರ್ ಕರ್ಕದ ಎಲ್ಲ 20 ಲೀಟ್ರ್ ವரும் ಅಣ್ಣ 20 ವரும் 20 ಸ್ನೇಹಿತರೆ ಇವ್ರು 20 ಒಂದು ಹೊತ್ತಿಗೆ 10 ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನನಗೆ ಅಷ್ಟೊಂದು 1 ಲೀಟ್ರಿಗೆ 10 ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಅರೌಂಡ್ 7 ಅಂತೂ ಕೊಟ್ಟೆ ಕೊಡುತ್ತೆ. ಇಲ್ಲಿ ಗಾಡಿಗಳು ಸಿಕ್ಕಾಪಟ್ಟೆ. ಓಕೆ ಅಣ್ಣ ಇದು ಏನ ರೇಟ್ 60 வரும் ಅಣ್ಣ 60 நீங்கள் ஃபைனலாக கொடுக்குற ரேட்டு ಫೈನಲ್ ವರ 55 ಕೊಡ್ತಾನೆ. ಓಕೆ ಸ್ನೇಹಿತರೆ 55ವರೆಗೂ ಇದನ್ನ ಕೊಡ್ತಾರಂತೆ ನೋಡಿ. 55ವರೆಗೂ ಕೊಡ್ತಾರಂತೆ. ಬರೀ ನೀವು ನೋಡ್ತಿರ್ಬೋದು ಮನೆ ಒಟ್ಟು. ಓಕೆ 55ವರೆಗೂ ಕೊಡ್ತಾರೆ ಅಂದರೆ ಇನ್ನೂ ಕಡಿಮೆ ಆಗ್ಬೋದು. ಇನ್ನೂ 45-50ವರೆಗೂ ಸಿಗ್ಬೋದು ಇದು ಹಸು. ಓಕೆ ಸರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ ಇಲ್ಲಿ ಇನ್ನೊಬ್ರು ಅಣ್ಣಾರ ಸಿಕ್ಕಾರ. ಬರೀ ಕೇಳೋಣ ಟೈಮ್ ಹಿಡಿಯತಿ. ಬಟ್ ವಿಡಿಯೋ ಮಾಡೋಕೆ ಟ್ರಾನ್ಸ್ಲೇಷನ್ ಸಂಬಂಧ ಆದರೂ ಕೇಳ್ರಿ. ಆಮೇಲೆ ಅಣ್ಣ ವಣಕಂ வணக்கம் வணக்கம். ಅಣ್ಣ ನಿಮ್ಮ பேரಣ್ಣ வெள்ளையன் ವೆಲ್ಲಯ್ಯನ್ ಅಂತೆ ನೋಡಿ ಇವರು ಅಣ್ಣಾರ ಹೆಸರು காரிமங்கலம். ಕಾರಿಮಂಗಲಂ. ಓಕೆ ಅಣ್ಣ ವ್ಯಾಪಾರಸ್ತ್ರ? வியாபாரம் நல்லா இருக்கு. ಹಾಂ ಹಾಂ ಓಕೆ ಸರಿ. ಆಮೇಲೆ ಬನ್ನಿ ಕೇಳೋಣ. ಅಣ್ಣ ಇವಾಗ ಅಣ್ಣ ಇದು ಹಸು ಎತ್ತನ ಪಲ್ಲ? 2 பல்லா 4 பல்லு. ಓಕೆ 4 ಹಲ್ಲು ಅಂತೆ ಸ್ನೇಹಿತರೆ. ಇದು ಎತ್ತನ ಕಣ್ಣಣ್ಣ? இது ஃபர்ஸ்ட் கண்ணு. ಫಸ್ಟ್ ಕಣ್ಣು ಮೊದಲನೇ ಸೂಲ್ ಅಂತೆ. 4 ಸೂಲ್ ಸ್ನೇಹಿತರೆ, ಮೊದಲನೇ ಸೂಲ್ ಅಂತೆ ಇದು ಹಸು ನೋಡಿ. ಕೊಂಬು ಮೊಳೆ ತುತ್ತು. ಆಮೇಲೆ ಇನ್ನು ಕೇಳ. ಆಮೇಲೆ ಅಣ್ಣ ಇನ್ನು ಇದು பாலண்ணா எத்தனை லிட்டர் கறக்கும்? பால் வந்து 15 லிட்டர் வரும். 15 காலையில 7, காலையில 7, சாயங்காலம் ಮಾಲೆಲ್ಲ 6. ಓಕೆ ಸ್ನೇಹಿತರೆ ಇದು ಅರೌಂಡ್ ಒಂದು ಬೆಳಗ್ಗೆ ನೈಟ್ ಸೇರಿ ಎಲ್ಲ ಒಂದು 15-14 ಲೀಟರ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ಹೇಳೋ ಲೆಕ್ಕಕ್ಕೆ ಇಲ್ಲಿ ನಾವು ಒಂದು 10-12 ಲೆಕ್ಕನೇ ಇಟ್ಕೋಬೇಕು. ಆಮೇಲೆ ಮತ್ತೆ ಅಣ್ಣ ಇದು ಮಾಡ ಏನ ರೇಟ್ ಅಣ್ಣ? 77,000 சொல்லுதா? 75 ಫೈನಲ್ 75 பிடிச்சிருந்தது. ಓಕೆ ಸ್ನೇಹಿತರೆ 75,000 ಅಂತೆ ಸ್ನೇಹಿತರೆ. ಆಮೇಲೆ ಅಣ್ಣ ಇದು ಪಲ್ಲಣ್ಣ ಕನ್ನಡ ಪೇಸಿ ಕನ್ನಡ ಬರುತ್ತಾ? 8. ಓಕೆ ಇದು ಪಲ್ಲಣ್ಣ? ಇದು 6 ಪಲ್ಲ. 6 ಪಲ್ಲ. ಓಕೆ ಆಮೇಲೆ ಇದು ಇದು ಕಣ್ಣು ಸೆಣ ಎರಡಾவது ಸೂಳು. ಓಕೆ ಎರಡನೇ ಸೂಲು ಅಂತ ಸ್ನೇಹಿತರೆ. ಆಮೇಲೆ ಇದು ಎಷ್ಟು ಲೀಟರ್ ಕರ್ಕದಣ್ಣ? ಇದು 20 ಲೀಟರ್ ಕರ್ಕ. ಎಷ್ಟು? 20 ರೂಪಾಯಿ. ಎಷ್ಟಾಗುತ್ತೆ ನೋಡಿ. ಇದು ಒಂದು ಹೊತ್ತಿಗೆ 10 ಅಂತ ಹೇಳ್ತಿದ್ದಾರೆ ಇವರು ಸ್ನೇಹಿತರೆ. ದಿನಕ್ಕೆ 20 ಅಂತೆ. ಆಮೇಲೆ ಅಣ್ಣ ಇದು ರೇಟ್ ಅಣ್ಣ? ರೇಟ್ 75 சொல்லுது. ಏನಣ್ಣ? 75. ಎತ್ತ 75 ಎತ್ತಾಗುತ್ತೆ? 75,000. ಓಕೆ ಅಣ್ಣ ನೀವು ಕನ್ನಡ வரும் கொஞ்சம் வரும். ಕೊಂಚಂ. ಓಕೆ ಸರಿ 85 ಅಂತೆ. ಆಮೇಲೆ ಇದೊಂದು ನೋಡಿ ಸ್ನೇಹಿತರೆ. ಆಮೇಲೆ ಅಣ್ಣ ಇದು ಪಲ್ಲು? 6 ಪಲ್ಲ. 6 ಪಲ್ಲು. ಕಣ್ಣು 4, 6. ಓಕೆ ಸ್ನೇಹಿತರೆ 6 ಹಲ್ಲು. ಆಮೇಲೆ ಎರಡನೇ ಸೂಲು ಅಂತೆ ನೋಡಿ ಸ್ನೇಹಿತರೆ ಇದು ಹಸು. ಆಮೇಲೆ ಅಣ್ಣ ಇದು ಎತ್ತನ ಲೀಟರ್ ಕರ್ಕದಣ್ಣ? ಇದು ஒரு 15 லிட்டர் கறக்கும். 15 லிட்டர். ಓಕೆ ಸ್ನೇಹಿತರೆ ಇದು 15 ಲೀಟರ್ ಕರೆಯುತ್ತಂತೆ ಒಂದು ದಿನಕ್ಕೆ. ಬಟ್ ಹೇಳ್ತಾರೆ. ಬಟ್ ಆದರೂ ಒಂದು ಲೆಕ್ಕಕ್ಕೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಆಮೇಲೆ ಅಣ್ಣ ಇದು ಏನ ರೇಟ್ ಅಣ್ಣ? ரேட் என்னப்பா சொல்லுங்க? 65. 65. ಓಕೆ 65,000 ಅಂತ ನೋಡಿ ಸ್ನೇಹಿತರೆ. ಇದು 65,000 ಅಂತ ಹೇಳ್ತಿದ್ದಾರೆ. ಓಕೆ ಆಮೇಲೆ ಓಕೆ ಅಣ್ಣ ನಂಬರ್ ಸೊಲ್ಲೋಣ. 888 3 4747 4747 35. ಅಣ್ಣ ನಿಮ್ಮ പേര്? ವೆಲ್ಲಯ್ಯನ್ ನೋಡಿ ಅವ್ರ ಅಣ್ಣ ಇಲ್ಲಿ ಕಾರಿಮಂಗಲಂ ಅವರೇ ಲೋಕಲ್. ಓಕೆ ಸ್ನೇಹಿತರೆ ಇಲ್ಲೊಂದು ನೋಡಿ ಒಳ್ಳೆ ಹಸು ಇದೆ ಆ್ಯಕ್ಚುಲಿ. ಇದು ಕೇಳೋಣ ಬರ್ರಿ. ಇಲ್ಲಿ ಒಂದೇ ಒಂದು ಹಸು ಇಟ್ಕೊಂಡಾರ ಅಣ್ಣಾರ. ಅಣ್ಣ ವಣಕಂ ಅಣ್ಣ. ಅಣ್ಣ ನಿಮ್ಮ പേരಣ್ಣ? ವಡಿವೇನ್. ಓಕೆ ವಡಿವೇನ್. ಓಕೆ ವಡಿವೇನ್ ಅಂತ ನೋಡ್ರಿ ಅಣ್ಣಾರ ಹೆಸರು. ಓಕೆ ಅಣ್ಣ ಇದು ಎತ್ತನ ಪಲ್ಲ? ಕಡಪಲ್. ಓಕೆ ಸ್ನೇಹಿತರೆ ಇದು ಕಡೆಯಲ್ಲ ಅಂತೆ. ಲಾಸ್ಟ್ ಬಾಯಿ ಹೊಡೆದು ಅಂತ ನೋಡ್ರಿ ಇದು ಹಸು. ಆಮೇಲೆ ಅಣ್ಣ ಇದು ಎತ್ತನ ಕಣ್ಣು? 2 கண்டு போட்டு 3வது கண்டு
ಓಕೆ ಮೂರನೇ ಮೂರನೇ ಸೂಲ್ ಅಂತ ಸ್ನೇಹಿತರೆ ಇದು ಮೂರನೇ ಸೂಲು. ಆಮೇಲೆ ಅಣ್ಣ ಇದು ಪಾಲು ಎತ್ತನೇ ಲೀಟರ್ ಕರ್ಕದ 22-23 ಕರಂದ ಮಾಡು 20 ಲೀಟರ್ ಓಕೆ 20 ಲೀಟರ್ ಅಂತ ನೋಡಿ ಸ್ನೇಹಿತರೆ ಒಂದ್ ದಿನಕ್ಕೆ ಅಂದ್ರೆ ಒಂದು ಹೊತ್ತಿಗೆ 10 ಲೀಟರ್ ಲೆಕ್ಕ. 22-23 ಕರಂದ ಮಾಡು ಸರಿ ಅಣ್ಣ. ಓಕೆ ಓಕೆ ಅಣ್ಣ. ಆಮೇಲೆ ಸೆನೆ ಇರಕ ಚೆನ್ನಾಯ್ತು. ಓಕೆ ಗಬ್ಬಿದೆ ಸ್ನೇಹಿತರೆ ಇದು ಗಬ್ಬಿದೆ ಅಂತೆ ಅಣ್ಣ. ಇದು ಸರಿ ಮಾಡ ಕುಟ್ಟಿ ಪೋಡ ಎತ್ತನ ನಾಲ್ಕಮ್ಮ 110 ರೂಪಾಯಿ 15 ನಾಳೆ ಆಗಲ್ಲ. ಓಕೆ 15 ದಿನ ಆಗುತ್ತೆ ಅಂತ ನೋಡಿ ಸ್ನೇಹಿತರೆ ಇದು ಇನ್ನೂ ಮರಿ ಹಾಕಕ್ಕೆ. ಆಮೇಲೆ ಅಣ್ಣ ಇದು ಮಾಡಿ ಏನ ರೇಟ್ 75,000 சொல்லுது. ಓಕೆ 75,000. ಓಕೆ ಅಣ್ಣ ಫೈನಲ್ ರೇಟ್ ಅಣ್ಣ ಫೈನಲ್ ಲಾಸ್ಟ್ 67-68 கொடுக்கலாம்ங்குது. ಓಕೆ 67-68 ಸಾವಿರಕ್ಕೆ ಲಾಸ್ಟ್ ಕೊಡ್ತಾರಂತೆ ಸ್ನೇಹಿತರೆ. ಇನ್ನೂ ಸಣ್ಣ ಪುಟ್ಟ ಏನಾದರೂ ಆಗ್ಬೋದು ಹೆಚ್ಚು ಕಡಿಮೆ ಮಾತಾಡಿದ್ರೆ. ಒಳ್ಳೆ ಹಸು ಇದು ಅಣ್ಣ. ನೀ ನಂಬರ್ ಸೊಲ್ಲುಗಣ 95 75 95 ಓಕೆ 95 78 95 78 91 80 04. ಓಕೆ நீங்க இன்னொரு வாட்டி சொல்லுங்க நான் இங்கிலீஷ்ல சொல்றேன். ಅಣ್ಣ ನೀವು சொல்லுங்க ಅವರು 78 95 78 91 91 80 80 ಅಣ್ಣ 04. ಓಕೆ 2 ಸೈಬರಾ ಓಕೆ 4. ಓಕೆ ಅಣ್ಣ. ಸ್ನೇಹಿತರೆ ಇಲ್ಲೊಂದು ಹಸು ಇದೆ ನೋಡಿ HF ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬರ್ರಿ ಮಾಹಿತಿ ಕೇಳೋಣ. ನನಗಿದು ಚೊಚ್ಚಲು ಸೂಲ್ ಅಂತ ಅನಿಸುತ್ತೆ ಬಟ್ ಆದರೂ ಕೇಳೋಣ. ಹಸು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬನ್ನಿ. ಅಣ್ಣ ವಣಕಂ ಅಣ್ಣ. ಅಣ್ಣ ನೀ ಪೇರಣ್ಣ ಅಣ್ಣ ದಿನಕರನ್. ಓಕೆ ದಿನಕರನ್ ಅಂತೆ ನೋಡಿ ಅಣ್ಣ ಇವರು. ಓಕೆ ಅಣ್ಣ ಇದು ಎತ್ತನ ಪಲ್ ಅಣ್ಣ ಎತ್ತನ ಪಲ್ಲು ಅಂಜಿ. ಓಕೆ ಸರಿ ಸ್ನೇಹಿತರೆ ಇದು ಒಂದು ಅರೌಂಡ್ ಐ ಥಿಂಕ್ ನನಗೆ 4 ಕಲ್ಲು ಇದೆ ಅಂತ ಅನ್ಕೋತೀನಿ. 4 ಕಲ್ಲೇ ಇದು. ಆಮೇಲೆ ಅಣ್ಣ ಇದು ಎತ್ತನ ಕಣ್ಣು ಎತ್ತನ ಕಣ್ಣು ಓಕೆ ಸ್ನೇಹಿತರೆ ಇದು 4ನೇ ಸೂಲ್ ಅಂತ. ಇಟ್ಸ್ ಓಕೆ ಬಟ್ ಹಸು ಚೆನ್ನಾಗಿದೆ. ಅವ್ರು ಯಾರೋ ಒಂಚೂರು ಹೇಳಕ್ಕೆ ಇದು ಮಾಡ್ತಿದ್ದಾರೆ ಬಟ್ ಆದರೂ ಕೇಳೋಣ ಬನ್ನಿ ಇಲ್ಲಿ. ಆಮೇಲೆ ಅಣ್ಣ ಇದು ಮಾಡ ಏನ ರೇಟ್ ಅಣ್ಣ ಇದನ್ನ 65 ಓಕೆ 65,000 ಅಂತೆ ಸ್ನೇಹಿತರೆ ಇದು. ಅಣ್ಣ ಮತ್ತೆ ಫೈನಲ್ ರೇಟ್ ಅಣ್ಣ ಓಕೆ ಓಕೆ ಸ್ನೇಹಿತರೆ 60 ಅಂತೆ ನೋಡಿ. ಇದು 60 ಅಂದ್ರೂ ಒಂದು 55ರವರೆಗೂ ಬರ್ಬೋದು ಅಂತ ನಾನು ಅನ್ಕೊಂತೀನಿ ಬಟ್ ಅವರು ಓಕೆ 55 ಮಟ್ಟ ಬರುತ್ತೆ ಅಂತ ನೋಡಿ. ಅಂದರೆ 50ರವರೆಗೂ ಹೋಗ್ಬೋದು ಅಂತ ನಾವು ಅನ್ಕೋಬೇಕು. ಬಟ್ ಇದು ಇವ್ರು ಹೇಳೋ ಪ್ರಕಾರ ಇದು ಅವರಿಗೆ ಅಷ್ಟೊಂದು ಮಾಹಿತಿ ಇಲ್ಲ ಅನ್ಸುತ್ತೆ. 4ನೇ ಸೂಲ್ ಅಂತಾರೆ ಇವರು. ನನಗನ್ಸೋ ಮಟ್ಟಿಗೆ 2ನೇದು 3ನೇ ಸೂಲ್ ಅಷ್ಟೇ ಇರಬೇಕಿದು. ಓಕೆ ಸರಿ. ಓಕೆ ಸ್ನೇಹಿತರೆ ಇಲ್ಲೊಂದು ಹಸು ಇದೆ ನೋಡಿ ಬರ್ರಿ ಮಾಹಿತಿ ಕೇಳೋಣ ಅಣ್ಣರಿಗೆ. ಅಣ್ಣ ವಣಕಂ ಅಣ್ಣ. ಓಕೆ ಅಣ್ಣ ನೀ ಪೇರಣ್ಣ ರಮೇಶ್. ಓಕೆ ಅಣ್ಣ ಇದು ಎತ್ತನ ಪಲ್ಲು 2 ಪಲ್ಲು 2 ಅಲ್ಲ ಅಂತ ನೋಡಿ ಸ್ನೇಹಿತರೆ. ಇದು ಎತ್ತನ ಕಣ್ಣಣ್ಣ ಫಸ್ಟ್. ಓಕೆ ಮೊದಲನೇ ಸೂಲ್ ಅಂತ ನೋಡಿ ಸ್ನೇಹಿತರೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಸು. ಅದಕ್ಕೋಸ್ಕರ ನಾನು ಮಾಡಲೇಬೇಕು ಅಂತಾನೆ ಇಲ್ಲಿ ಇವ್ರ ಕಡೆ ಬಂದೆ. ಮೊದಲನೇ ಸೂಲು 2 ಹಲ್ಲು. ಸೊ ಓಕೆ ಅಣ್ಣ ಇದು ಪಾಲು ಎತ್ತನ ಲೀಟರ್ ಕರ್ಕದಾನೆ ಅಣ್ಣ ಅವರು 14 ವರಣ. ಓಕೆ ಸ್ನೇಹಿತರೆ 14-15 ಅಂತ ಹೇಳ್ತಾರೆ ಇವರು. 2 ಹೊತ್ತು ಸೇರಿಬಿಟ್ಟು ಬೆಳಗ್ಗೆ ಸಾಯಂಕಾಲ. ಚೆನ್ನಾಗಿದೆ ಇದು ತುಂಬ ಸಿಕ್ಕಾಪಟ್ಟೆ ತೊಗೋಬೋದು. ಒಂದು ನನಗನ್ಸೋ ಮಟ್ಟಿಗೆ ಮೊದಲನೇ ಸೂಲ್ ಅಲ್ವಾ 5-6 ಅಂತೂ ಕೊಡುತ್ತೆ ಒಂದು ಹೊತ್ತಿಗೆ. ಆ್ಯಂಡ್ ನೆಕ್ಸ್ಟ್ ಸೂಲ್ಗೆ ಇನ್ನೂ ಜಾಸ್ತಿ ಆಗುತ್ತೆ, ಹಾಲು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಅಣ್ಣ ಇದು ಮಾಡಿ ಎನ್ನ ರೇಟ್ ಅಣ್ಣ 76 சொல்லுங்கண்ணா 76. ಓಕೆ ಸ್ನೇಹಿತರೆ 76 ಫೈನಲ್ ಅಣ್ಣ ಲಾಸ್ಟ್ 70,000 கொடுக்கறண்ணா 70,000 ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನನಗನ್ಸೋ ಮಟ್ಟಿಗೆ ಇದು ಇನ್ನೂ ಕಡಿಮೆ ಆಗ್ಬೋದು. ಇದು ವ್ಯಾಪಾರ ಮಾಡಿದ್ರೆ 55ಕ್ಕೂ ಆಗ್ಬೋದು, 58ಕ್ಕೂ 60ಕ್ಕೂ ಆಗ್ಬೋದು ಇದು ಸ್ನೇಹಿತರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಸು. ಓಕೆ ಅಣ್ಣ ಇದು ಸೆನೆಯರ್ಕಾ ಚೆನ್ನಾಗಿರ್ನಾ ಓಕೆ 20 ನಾள் நான் கண்டு போறதுக்கு ಓಕೆ ಇನ್ನು 20 ದಿನ ಆಗುತ್ತಂತೆ 20 days ಟೈಮ್. ಓಕೆ 20 ದಿನ ಆಗುತ್ತಂತೆ ಇದು ಮರಿ ಹಾಕಕ್ಕೆ ಸ್ನೇಹಿತರೆ. ಇದು ಇನ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ನೋಡ್ರಿ ತೊಟ್ಟು ನೋಡ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಹಸು. ಓಕೆ ಅಣ್ಣ ಇದು ನಂಬರ್ ಸೊಲ್ಲೋಣ 90 35 211 409 ರಮೇಶ್ ಅಣ್ಣ. ಓಕೆ ಸರಿ ಅಣ್ಣ. ಓಕೆ ಸ್ನೇಹಿತರೆ ಇಲ್ಲೊಂದು ಇದೆ ನೋಡ್ರಿ HF ಐತಿ. ಒಂದು ಸ್ವಲ್ಪ ಸೈಜ್ನಾಗ ಇಳ್ದತ್ ನೋಡ್ರಿ. ಇದು ಇಳ್ದತಿ ಒಂದು ಮರಿ
ಕೇಳೋಣ ಬರ್ರಿ ಅಣ್ಣರಿಗೆ ಮಾಹಿತಿ. ಅಣ್ಣ ವಣಕಂ ಅಣ್ಣ. ಅಣ್ಣ ನಿಮ್ಮ பேரಣ್ಣ? ಸಿಂಚಾಮಿ ಕದಿರಿಪುರಂ ಕಾವಲ್ಕಂಡ್ರ ಪಕ್ಕ ಚಿನ್ನಸ್ವಾಮಿ. ಓಕೆ ಸರಿ, ಓಕೆ ಸರಿ ಅಣ್ಣ. ಇದು ಎತ್ತನ ಪಲ್ಲು ಅಣ್ಣ? 2 ಪಲ್ಲು. ಓಕೆ 2 ಹಲ್ಲಂತೆ ನೋಡಿ ಸ್ನೇಹಿತರೆ, ಇದು 2 ಹಲ್ಲು ಹಸು. ಆಮೇಲೆ ಅಣ್ಣ ಇದು ಎತ್ತನ ಕಣ್ಣು? ಫಸ್ಟ್ ಕಣ್ಣು. ಫಸ್ಟ್ ಕಣ್ಣ? ஆமா. ಓಕೆ. ಇದು ಮಾಸ ಅಣ್ಣ? ಮಾಸ ಮರಿ? ಮಾಸ 8 ನಾள் தான் ಅದು. 8 ನಾள். ಓಕೆ 8 ದಿನ ಆಯ್ತಂತೆ ಸ್ನೇಹಿತರೆ ಇದು ಮರಿ ಆಗ್ಬಿಟ್ಟು. ಆಮೇಲೆ ಅಣ್ಣ ಇದು ಪಾಲು ಎತ್ತನ ಲೀಟರ್ ಕರ್ಕದ? ಇದು போட்டு 8 ನಾள் தான் ಅದು. 12 ಲೀಟರ್ ಪಾಲು ಬರ್ತದೆ. 12 12 ಲೀಟರ್ ಇದೆ. ಓಕೆ ಸ್ನೇಹಿತರೆ 12 ಲೀಟರ್ ಕೊಡುತ್ತಂತೆ ಇದು. ದಿನಕ್ಕೆ ಹೊತ್ತಿಗೆ 6 ಲೀಟರ್ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಅಂದ್ರೂ ನನಗಂತೂ ಅನ್ಸೋ ಮಟ್ಟಿ 5 ಅಂದ್ರೂ ಕೊಟ್ಟೆ ಕೊಡುತ್ತೆ ಇದು ಸ್ನೇಹಿತರೆ. 5 ಅಂದ್ರೂ ಕೊಡುತ್ತೆ ಡೆಫಿನೆಟ್ ಆಗಿ. ಓಕೆ ಅಣ್ಣ, ಇದು ಇಂದ ಮಾಡಿ என்ன ரேட் அண்ணா? 70 ரூபாய். 70. ಫೈನಲ್ ರೇಟ್ சொன்னீங்க. ஃபைனல் ஃபைனல் ரேட் 70 ரூபாய் விலை சொல்றான். 65 வந்தா கொடுப்பேன். 70 ರೂಪಾಯಿ बोल रहे 60 तक देती हूं. ಓಕೆ 70 ಹೇಳ್ತಿದಾರೆ ಅಂತ ಸ್ನೇಹಿತರೆ. 65 ಬಂದ್ರೆ ಕೊಡ್ತಾರೆ ಅಂತ ಸ್ನೇಹಿತರೆ. ಹೇಳ್ತಾರೆ, ನೀವು ಇನ್ನ ಕಡಿಮೆಗೂ ಕೇಳ್ಬೋದು, 50ಕ್ಕೂ ತಗೋಬೋದು, 55ಕ್ಕೂ ತಗೋಬೋದು. ಬಂದು ಮಾತಾಡಬೇಕು ಸ್ನೇಹಿತರೆ. ಇದೇ ರೇಟ್ ಫೈನಲ್ ಇರಲ್ಲ ಸರಿನಾ. ತುಂಬ ವ್ಯತ್ಯಾಸ ಆಗುತ್ತೆ. ಎಷ್ಟೋ ಸತಿ 75-80 ಸಾವಿರ ಹೇಳಿರೋ ಹಸುಗಳೆಲ್ಲ 45-50 ಸಾವಿರಕ್ಕೂ ವ್ಯಾಪಾರ ಆಗಿವೆ. ಓಕೆ ಸರಿ, ಓಕೆ ಸ್ನೇಹಿತರೆ, ಇಲ್ಲಿ ಒಂದು ಚೆನ್ನಾಗಿರೋ ಹಸು ಇತ್ತು. ಸಿಕ್ಕಾಪಟ್ಟೆ ಹೆವಿ ಇದೆ. ಆಮೇಲೆ ಒಳ್ಳೆ ಮಿಲ್ಕಿಂಗ್ ಹಸು ಅಂತ ಅನಿಸ್ತಾ ಇದೆ ಇದು. ಬನ್ನಿ ಮಾಹಿತಿ ಕೇಳೋಣ ಅಣ್ಣರಿಗೆ. ಅಣ್ಣ ವಣಕಂ ಅಣ್ಣ. வணக்கம்ண்ணா. ನೀ ಪೇರಣ್ಣ? காவேரி. காவேரி. ಕಾವೇರಿ. ಓಕೆ ಸರಿ ಅಣ್ಣ. ಇದು ಎತ್ತನ ಪಲ್ಲು? 6 பல்லு. 6 ಪಲ್ಲು. ಓಕೆ 6 ಹಲ್ಲು ಅಂತ ಸ್ನೇಹಿತರೆ. ಇದು ಎತ್ತನ ಕಣ? 2வது சுழு. ಓಕೆ 2ನೇ ಸೂಲು. 2. ಓಕೆ 2ನೇ ಸೂಲು ಅಂತೆ ಸ್ನೇಹಿತರೆ ಇದು. ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಎತ್ತು. ಆಮೇಲೆ ಅಣ್ಣ ಇದು ಪಾಲು ಎತ್ತನ ಲೀಟರ್ ಕರ್ಕದಣ್ಣ? 22. 22. ಓಕೆ ಕನ್ನಡ. ಓಕೆ 22 ಲೀಟ್ರ್ ಬರುತ್ತಂತೆ ಸ್ನೇಹಿತರೆ ಇದು. ಒಂದು ದಿನಕ್ಕೆ ಒಂದು ಹೊತ್ತಿಗೆ 11 ಲೀಟ್ರಾ? ಓಕೆ 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 11 ಲೀಟ್ರ್ ಅಂತ ಸ್ನೇಹಿತರೆ ಇದು. ಓಕೆ ಅಣ್ಣ ಇದು ಮಾಡಿ ಸೆನೆ ಇರಕ್ಕ? 8 மாசம் சென. ಹಾಂ ಹಾಂ ಓಕೆ ಸ್ನೇಹಿತರೆ ಇದು 8 ಓಕೆ ಪ್ರೆಗ್ನೆಂಟ್ ಇದೆ ಅಂತ ಸ್ನೇಹಿತರೆ ಇದು. ಸೆನೆ ಮಾಡೋಣ. ಕುಟ್ಟಿ ಪೋಡ ಎತ್ತನ ಹಾಲಗಮ್ಮ? 30 நாள் இருக்கு. 30 நாள். 30 ಡೇಸ್. ಇನ್ನು 1 ತಿಂಗಳು ಬೇಕಂತ ಸ್ನೇಹಿತರೆ ಇದು ಮರಿ ಹಾಕಕ್ಕೆ. ನೋಡಿ ಒಲೆ ತೊಟ್ಟು ಇನ್ನು 1 ತಿಂಗಳು ಬೇಕಂತೆ ಇದು. ನೋಡಿ ಸಿಕ್ಕಾಪಟ್ಟೆ ಒಳ್ಳೆ ಹಸು. ಓಕೆ ಗಬ್ಬಿದೆ. ಇನ್ನೂ 1 ತಿಂಗಳಂತೆ. 2ನೇ ಸೂಲು. ಓಕೆ ಅಣ್ಣ ನಂಬರ್ ಸೊಲ್ಲ நம்பர் கொடுங்க. ಸ್ನೇಹಿತರೆ ಇವರು ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅಣ್ಣ 9629 83 95 70. ಓಕೆ ಅಣ್ಣ ಸರಿ ಅಣ್ಣ. ಓಕೆ ಸ್ನೇಹಿತರೆ ಇಲ್ಲೊಬ್ರು ಅಣ್ಣರದಾರ ನೋಡ್ರಿ. ಇಲ್ಲಿ ಎಲ್ಲ ಪಡ್ಡೆ ಹಸುಗಳು ಅಂದ್ರೆ ಇವು ಸ್ವಲ್ಪ ಮರಿ ದೊಡ್ಡ ಮರಿಗಳು. ಅಂದರೆ ಆದಷ್ಟು ಲಘು ಒಂದು 4-5 ತಿಂಗಳು 6 ತಿಂಗಳದಾಗ ಇವು ಟ್ಯೂಬ್ ಹಾಕ್ಸಕ್ಕಂದ್ರೆ ಇಂಜೆಕ್ಷನ್ ನೀವು ಮರಿ ಮಾಡ್ಸಕ್ಕೆ ಬರುವಂಥ ಹಸುಗಳು ಇವು ಪಡ್ಡೆ ಹಸುಗಳು. ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣರಿಗೆ. ಅಣ್ಣ ವಣಕಂ ಅಣ್ಣ. ಅಣ್ಣ ನಿಮ್ಮ ಪೇರಣ್ಣ? ನಂದಕುಮಾರ್. ಓಕೆ ಪ್ರಾಪರ್ ಕಾರಿಮಂಗಲಂ ತಾಲೂಕು. ಓಕೆ ಅಣ್ಣ ಸರಿ ಸರಿ. ಇದು ಪಲ್ಲು ಇನ್ನೂ ಇಲ್ಲ ಅಣ್ಣ? ಓಕೆ ಇನ್ನು ಹಲ್ಲು ಯಾವೂ ಕೂಡ ಹಲ್ಲು ಮಾಡಿಲ್ಲ ಸ್ನೇಹಿತರೆ ಇದು. ಓಕೆ ಆಮೇಲೆ ರೇಟ್ ಸಬ್ಬಿ ಕೌನ್ ಸೆ ರೇಂಜ್ ಮೇ ಕುछ पूरे இது ಸ್ಟಾರ್ಟಿಂಗ್ ಎಂಡ್ 35 ரூபா சொல்லுது 30 ரூபா வந்தா கொடுக்கலாம். ಹಾಂ ಹಾಂ ಹಾಂ. ಇವು ಎಲ್ಲಣ್ಣ? ಎಲ್ಲ ಸೇಮ್ ರೇಟ್. ಓಕೆ ಸ್ನೇಹಿತರೆ ಇವರು ನಂದಕುಮಾರ್ ಅಣ್ಣ ಹೇಳ್ತಾ ಇದ್ದಾರೆ 35 ಸಾವಿರ ಹೇಳ್ತಾ ಇದ್ದಾರೆ ಪಡ್ಡೆ ಹಸುಗಳು. 30 ಸಾವಿರವರೆಗೂ ಲಾಸ್ಟ್ ಕೊಡ್ತಾರಂತೆ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿದೆ ಅಣ್ಣ. ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಒಳ್ಳೆ ನಲ್ಲ. ಓಕೆ ಚೆನ್ನಾಗಿರೋ ಹಸುಗಳೇ. ಓಕೆ ಸರಿ ಅಣ್ಣ. ನೀವು ವ್ಯಾಪಾರಸ್ಥರ? ಹಾಂ ವ್ಯಾಪಾರ. ಓಕೆ ಅಣ್ಣ ನಂಬರ್ சொல்லுங்கண்ணா. 93 60 70 36 10. ಓಕೆ ಸ್ನೇಹಿತರೆ ಇವರು ನಂದಕುಮಾರ್ ಅಂತ ವ್ಯಾಪಾರಸ್ಥರಂತೆ. ನೋಡಿ ಇವ್ರ ನಂಬರ್ ತಗೊಳ್ಳಿ. ಪಡ್ಡೆ ಹಸುಗಳು ತಗೊಳ್ಳೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಅಣ್ಣ ನನ್ರಿ ಅಣ್ಣ. ಓಕೆ ಸ್ನೇಹಿತರೆ ಇಲ್ಲೊಂದು ಸ್ವಲ್ಪ ಪಡ್ಡೆ ಇದೆ ನೋಡಿ. ಬನ್ನಿ ಮಾಹಿತಿ ಕೇಳೋಣ. ಎಲ್ಲ ಒಳ್ಳೆ ಕ್ವಾಲಿಟಿ ಪಡ್ಡೆಗಳೇ ಇದೆ ಇದು. ಬನ್ನಿ ಮಾಹಿತಿ ಕೇಳೋಣ ಅಣ್ಣರಿಗೆ. ಅಣ್ಣ ವಣಕಂ ಅಣ್ಣ. ಅಣ್ಣ ನಿಮ್ಮ ಪೇರಣ್ಣ? ಭೀಮನ್. ಭೀಮನ್. ಓಕೆ ಅಣ್ಣನ ಹೆಸರು ಭೀಮನ್ ಅಂತೆ. ಭೀಮಣ್ಣರು
ಓಕೆ ಭೀಮಣ್ಣರಿ ಮಾಹಿತಿ ಕೇಳೋಣ ಬರ್ರಿ ಅಣ್ಣ. ಇದು ರೇಟ್ ಸ್ಟಾರ್ಟಿಂಗ್ ಫೈನಲ್ ಏನು ರೇಟ್ ಅಣ್ಣ? ಅಣ್ಣ ಇದು 22 ಚಿಲ್ಡ್ರ. ಎಷ್ಟು? 22 22 22. ಇದು ಫಸ್ಟ್. ಇದು ನೋಡಿ ಸ್ನೇಹಿತರೆ, ಇದು ಮೊದಲನೇ ಇದು ಹಸು ಗೌರ್ಮೆಂಟ್ ಬೇಡ. ಇದು ಪಡ್ಡೆ 22,000 ಅಂತೆ. ಫೈನಲ್ ಅಣ್ಣ? ಓಕೆ ಓಕೆ 19,000 ಆದರೆ ಇದು ಸ್ನೇಹಿತರೆ ಇದು ಕೊಡ್ತಾರಂತ ನೋಡಿ. ಇದು 22 ಹೇಳ್ಬಿಟ್ಟು. ಓಕೆ ಆಮೇಲೆ ಅಣ್ಣ ಈ ಪಡ್ಡೆ ಅಣ್ಣ? ಇದೊಂದು 28. ಇದು 28. ಫೈನಲ್ ಅಣ್ಣ? 23 24. 23 24. ಓಕೆ ಸರಿ ಅಣ್ಣ. ಆಮೇಲೆ ಇದಣ್ಣ? ಇದು 30 30. ಫೈನಲ್? 25 26. ಓಕೆ ಇದು ನೋಡಿ ಇದು ಮೂರನೇದು. ಇದು ಅದರಲ್ಲಿ ಒಂದು ಚೂರು ದೊಡ್ಡದಿದೆ. ಓಕೆ 25 26. ಆಮೇಲೆ ಇದಣ್ಣ? ಇದು ಅದೇ ರೇಟ್. ಫೈನಲ್? 25 26. ಓಕೆ ಇದನ್ನು ಕೂಡ. ಓಕೆ ನೋಡಿ ಎಲ್ಲ ಪಡ್ಡೆ ಹಸುಗಳು ಒಳ್ಳೆ ರೇಟಲ್ಲಿ ಇದೆ ಸ್ನೇಹಿತರೆ. ಎಲ್ಲ ತೊಗೊಂಡು ಹೋಗ್ಬಿಟ್ಟು ನಾವು ಸಾಕೊಂತೀವಿ ಆರಾಮಾಗಿ ಪೇಷನ್ಸಲ್ಲಿ. ಇದನ್ನು ಸ್ವಲ್ಪ ದೊಡ್ಡದಾಗೋವರೆಗೂ ಸಾಕಿ ಆಮೇಲೆ ಟೂಬ್ ಹಾಕ್ಸಿ ನಾವು ಇದನ್ನು ಮಾಡ್ತೀವಿ ಅಂದರೆ ಒಳ್ಳೆ ಹಸುಗಳು ಸ್ನೇಹಿತರೆ. ಯಾಕಂದರೆ ಇದು ಬಂದು ಕ್ಲೈಮೇಟಿಗೂ ಎಲ್ಲ ಒಳ್ಳೆ ಸೆಟ್ಟಾಗ ತುಂಬ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಕೇರ್ ಮಾಡಬೇಕು, ಏನು ತೊಂದರೆ ಇಲ್ಲ. ಆಮೇಲೆ ರೇಟ್ ಕೂಡ ನಿಮಗೆ ತುಂಬಾ ಒಳ್ಳೆ ಬೆಲೆನಲ್ಲೇ ಸಿಗ್ತಾ ಇದೆ ಅಣ್ಣ. ಇದು ನೀವು ನಂಬರ್ ಸುಲಗಣ? 7373 7373 4951 4951 58 58. ಓಕೆ ಭೀಮನ್. ಓಕೆ ಸರಿ ಅಣ್ಣ. ಹಾಂ ಅಣ್ಣ. ಹಾಂ ಹಾಂ ಸರಿ ಅಣ್ಣ. ಕ್ಯಾ ಬೋಲೇನು? 40 ಸರ್ವಿಸ್. ಓಹೋ ಓಕೆ ಸ್ನೇಹಿತರೆ, ಇವರು 40 ವರ್ಷದಿಂದ ಈ ಹಸು ವ್ಯಾಪಾರದಲ್ಲಿ ಏನೇ ಇರೋದಂತೆ. ಓಕೆ ಅಣ್ಣಂಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಒಳ್ಳೆ ಪಡ್ಡೆ ಹಸುಗಳಿದೆ ಸ್ನೇಹಿತರೆ. ಇಲ್ಲೊಂದು ಹಸು ಇದೆ ನೋಡಿ, ಚೆನ್ನಾಗಿದೆ. ಓಕೆ ಇದು ಮೇ ಬಿ ಒಂದು ಒಳ್ಳೆ ಏನೋ ಒಂದು ಕೈಗೆಟ್ಕುವಂಥ ಬೆಲೆನಲ್ಲಿ ಇರ್ಬೋದು ಅಂತ ಅಂದ್ಕೊಂಡು ಸರಿ ಮಾಹಿತಿ ಕೇಳೋಣ ಅಂತ ನಾನು ಕೇಳ್ತಾ ಇದ್ದೀನಿ. ಅಣ್ಣ ವಣಕಮಣ್ಣ. ಅಣ್ಣ ನಿಮ್ಮ ಪೇರಣ್ಣ? ಕಾರ್ನಾಬಟ್. ಅಣ್ಣ ಕಾರ್ನಾಬಟ್ ಊರಿ. ನಿ ಪೇರು? ರಾಘವೇಲ್. ನಾಗವೇಲ್. ಓಕೆ ಸರಿ ಅಣ್ಣ. ಇದು ಕಾರಿಮಂಗಲಂ ತಾಲೂಕಾ? ಓಕೆ ಸರಿ ಅಣ್ಣ. ಇದು ಎತ್ತನ ಪಲ್ಲು? ಗಂಡು ಪಲ್ಲೆ. ಓಕೆ 2 ಅಲ್ಲಂತೆ ಸ್ನೇಹಿತರೆ ಇದು. ಆಮೇಲೆ ಎತ್ತನ ಕಣ್ಣಣ್ಣ? ಫಸ್ಟ್ ಮೊದಲನೇ ಸೂಲು. ಓಕೆ ಮೊದಲನೇ ಸೂಲು ಸ್ನೇಹಿತರೆ ಇದು. 2 ಅಲ್ಲು ಒಳ್ಳೆ ಹಸು. ಆಮೇಲೆ ನೋಡ್ರಿ ಮೊನ್ನೆ ತೊಟ್ಟು. ಆಮೇಲೆ ಓಕೆ ಅಣ್ಣ ಇಂದ ಮಾಡ ಸೆನೆ ಇರಕ್ಕ? ಹಾಂ ಸನ. ಹಾಂ ಓಕೆ ಗಬ್ಬಿದೆ ಅಂತ ಸ್ನೇಹಿತರೆ ಇದು. ಆಮೇಲೆ ಅಣ್ಣ ಸೆನೆ ಮಾಡ ಕುಟ್ಟಿ ಪೋಡ ಆಯ್ತು ನಾಲಾಗಮ್ಮ? 1 ಮಾಸ ಆವು. ಹೌದಾ? ಓಕೆ 1 ತಿಂಗಳು ಆಗ್ಬೇಕಂತ ಸ್ನೇಹಿತರೆ. ಇದು ಇನ್ನೂ ಮರಿ ಇಳಿಯೋಕ್ಕೆ ಇದು ಇನ್ನು 1 ತಿಂಗಳು. ಆಮೇಲೆ ಅಣ್ಣ ಇದು ಪಾಲು ಹಂಗೆ ಅಂದಾಜು ಒಂದು ಎತ್ತನ ಲೀಟ್ರ್ ಕರ್ಕ? ಬರೀ 10ಲಿಂದ 12 ಲೀಟ್ರ್ವರೆಗೂ. ಓಕೆ 10 12 ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದು ಒಂದು ದಿನಕ್ಕೆ. ಮೇ ಬಿ ಆಗ್ಬೋದು. ಓಕೆ ನನ್ನ ಪ್ರಕಾರ ಅಂತೂ ಒಂದು ಹೊತ್ತಿಗೆ ಒಂದು 4 ಆದರೂ ಕೊಡ್ಬೋದು. ಇದು ಒಂದು 4ರಿಂದ 5 ಆರಾಮಾಗಿ ಕೊಡುತ್ತೆ. ಒಂದು ಬೆಳಗ್ಗೆ 5 ಸಂಜೆ 4 ಆ ಥರ ಆದರೂ ಕೊಡ್ಬೋದು. ಚೆನ್ನಾಗಿದೆ ಇದು, ಸಿಕ್ಕಾಪಟ್ಟೆ ಒಳ್ಳೆ ಹಸು. ಮೊದಲನೇ ಸೂಲು 2 ಅಲ್ಲು. ಓಕೆನಾ ಸರಿ ಇನ್ನು ಓಕೆ. ಆಮೇಲೆ ಬನ್ನಿ ಇದ್ರದ್ದು ರೇಟ್ ಕೇಳೋಣ ಅಣ್ಣ. ಇದು ಇನ್ನು ಮಾಡಿ என்ன ರೇಟ್ ಅಣ್ಣ? என்ன ರೇಟ್? ರೇಟ್ 60 ರೂಪಾಯಿ சொல்லி 60,000 ಅಣ್ಣ. ಫೈನಲ್ ಲಾಸ್ಟ್? ಫೈನಲ್ 55 ರೂಪಾಯಿ ಅಂದತ್ತಾರ. ಓಕೆ ಸ್ನೇಹಿತರೆ 55,000 ಕೊಡ್ತಾರಂತೆ ಇದನ್ನು. ಸೊ ನನಗನ್ಸೋ ಮಟ್ಟಿಗೆ ಸ್ನೇಹಿತರೆ, ನಾನು ಇವರು ಹೇಳ್ತಾರೆ ಫೈನಲ್ 55 ಅಂತ. ಸೊ ನನಗನ್ಸೋ ಮಟ್ಟಿಗೆ ಇದು ಒಂದು 45ವರೆಗೂ ಆಗ್ಬೋದು ಅಂತ ನಾನು ಅನ್ಕೊತೀನಿ. ಚೆನ್ನಾಗಿದೆ ಹಸು. ಓಕೆ ಅಣ್ಣ ನೀ ನಂಬರ್ ಸುಲ? 97 51 61 61 20 19. ನಿಮ್ಮ ಪೇರಣ್ಣ? ನಾಗವೇಲ್. ಓಕೆ ಸರಿ ಅಣ್ಣ. ಓಕೆ ಸ್ನೇಹಿತರೆ ನೋಡಿ, ಇವತ್ತು ಆದಷ್ಟು ನಾನು ಪ್ರಯತ್ನಪಟ್ಟು ವಿಡಿಯೋ ಮಾಡಿದ್ದೀನಿ ನಿಮಗೆ ಮಾಹಿತಿ ಕೊಡೋಕ್ಕೆ. ಸೊ ಮಾತಾಡಿದ್ದೀನಿ, ಕೆಲವೊಂದು ತಮಿಳ್ ವರ್ಡ್ಸ್ನ ಕಲ್ತ್ಕೊಂಬಂದು ಎಲ್ಲ ಆದಷ್ಟು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಒಂಚೂರು ಎಲ್ಲ ಕಲ್ತ್ಕೊಂಡು ಇದು ಮಾಡಿಕೊಂಡು ಮತ್ತೆ ಮಾಹಿತಿ ಕೊಡ್ತೀನಿ. ಆಮೇಲೆ ಸ್ನೇಹಿತರೆ ನೋಡಿ, ಎಲ್ರಿಗೂ ಅಂತೂ ಪ್ರತಿಯೊಬ್ಬರಿಗೂ ಕೇಳೋಕ್ಕಾಗಲಿಲ್ಲ. ನಿಮ್ಗೆ ಹಿಂಗೆ ರಫ್ ಆಗಿ ತೋರ್ಸೋಣ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಹಸುಗಳು, ಇಲ್ಲಿ ನೋಡಿ ಹಸುಗಳು ನೋಡ್ತಿರ್ಬೋದು. ಜಸ್ಟ್ ಲೈಕ್ ಈ ಥರ ಹಸುಗಳೆಲ್ಲ ಬರುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕೆ. ಆಮೇಲೆ ಇಲ್ಲೊಂದು ಹಸು ಇದೆ, ಈ ಥರ ಇದೆ. ಆಮೇಲೆ ಇದು ಮಾರ್ಕೆಟ್ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಹಸುಗಳು ಇಲ್ಲಿ ಕಟ್ಟಿದ್ದಾರೆ. ನೋಡಿ ಯಾವ ಥರ ಹಸುಗಳು ಬರುತ್ತೆ ಏನು ಅಂತ ನೀವು ನೋಡ್ಬೋದು ಇಲ್ಲಿ. ಆಮೇಲೆ ಪಡ್ಡೆಗಳು ಇಲ್ಲಿ ನನಗೆ ಒಂದು ಇಷ್ಟ ಆಗಿದೆ ಅಂದರೆ ಪಡ್ಡೆ ಹಸು.
ಸಿಕ್ಕಾಪಟ್ಟೆ ಪಡ್ಡೆ ಹಸು ಇದೆ. ನಾನು ಸ್ವಲ್ಪ ಚೆನ್ನಾಗಿ ಇರೋ ಪಡ್ಡೆ ಹಸುನ ತಂದುಬಿಟ್ಟು ಫಾರ್ಮಲ್ಲಿ ಸಾಕೋದು ತುಂಬ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಪಡ್ಡೆ ಹಸುಗಳು ನೀವು ತಂದುಬಿಟ್ಟು ಒಂದು ಸ್ವಲ್ಪ ದಿನ ಅದನ್ನು ಸಾಕಿ ಅದನ್ನು ನೀವು ಅದು ಟೂಬ್ ಹಾಕ್ಸಿದ್ರೆ ಅದೇ ಬೆಸ್ಟ್ ಅಂತ ಹೇಳ್ತೀನಿ. ನಿಮಗೆ ಒಳ್ಳೆ ಪ್ರೈಸಿಗೆ ಸಿಗುತ್ತೆ ಇಲ್ಲಿ ಪಡ್ಡೆ ಹಸುಗಳಂತರೂ. ನೋಡಿ ಸುಮಾರು ಪಡ್ಡೆ ಹಸುಗಳಿದೆ, ಸುಮಾರಿದೆ ಪಡ್ಡೆ ಹಸುಗಳು. ಅಲ್ಲಿ ಕೂಡ ಬರ್ತಾ ಇದೆ ಕೆಲವೊಂದು ಪಡ್ಡೆ ಹಸುಗಳು. ನೋಡಿ ಎಷ್ಟು ಪಡ್ಡೆ ಹಸುಗಳಿದೆ, ಇಲ್ಲಿ ಕೂಡ ಪಡ್ಡೆ ಹಸುಗಳು. ಆಮೇಲೆ ಇಲ್ಲೊಂದು ಸ್ವಲ್ಪ ಪಡ್ಡೆ ಹಸು. ಪಡ್ಡೆ ಹಸು ಸಿಕ್ಕಾಪಟ್ಟೆ ಇದೆ. ಅಲ್ಲೆಲ್ಲ ಮಾರ್ಕೆಟ್ ನೋಡ್ತಿರ್ಬೋದು. ಇದು ಮಾರ್ಕೆಟ್ ಇವಾಗ ಮುಗ್ದಿದೆ, ಇವಾಗ ಮಾರ್ಕೆಟು ಸ್ವಲ್ಪ ಖಾಲಿಯಾಗಿದೆ. ಸೊ ಟೈಮ್ ಆಗಿರೋದ್ರಿಂದ ಸೊ ನೋಡಿ ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ಸುಮಾರು ಪಡ್ಡೆ ಹಸುಗಳಿದೆ ನೋಡಿ, ಇಲ್ಲಿ ಸುಮಾರು ಪಡ್ಡೆ ಹಸುಗಳಿದೆ, ಸುಮಾರಿದೆ. ಆಮೇಲೆ ಸ್ನೇಹಿತರೆ ಆ್ಯಕ್ಚುಲಿ ಏನಂದರೆ ಲೈಕ್ ಈ ಒಂದು ಹಸು ಇಲ್ಲೊಂದು ನೋಡಿ, ಇದೊಂದು ಪಡ್ಡೆ ಹಸು ಇದೆ ನೋಡಿ, ನೋಡ್ತಿದ್ದೀರಾ ಇದನ್ನು, ಕಾಣ್ತಿದೆ ನೋಡಿ ಪಡ್ಡೆ ಹಸು ಇದು. ಆ್ಯಕ್ಚುಲಿ ಇದು ಎಕ್ದಮ್ ಪೀಕಲ್ಲಿ ಬಂದಿರುವಂಥ ಪಡ್ಡೆ ಹಸು ಇದು. ಅಂದರೆ ಆದಷ್ಟು ಬೇಗ ಇದು ನೀವು ಸ್ಪರ್ಮ್ ಇಂಜೆಕ್ಟ್ ಮಾಡ್ಸೋಕ್ಕೆ ಬರುತ್ತೆ, ಇದು ಹೀಟಿಗೆ ಬರುತ್ತೆ ಆದಷ್ಟು ಬೇಗ. ಇದು ಇನ್ನೂ ಜಸ್ಟ್ ಇವಾಗ 2 ಹಲ್ಲು ಮಾಡ್ತಾಯಿದೆ ಅನ್ಕೋತೀನಿ. ಸ್ನೇಹಿತರೆ ಇದು ನಾನು ಕೇಳ್ಪಟ್ಟಂಗೆ ಇದು 50,000ಕ್ಕೆ ವ್ಯಾಪಾರ ಆಗಿದೆ ಅಂತ ನೋಡಿ. ಇದು ಏನು ಸಖತ್ ಕ್ವಾಲಿಟಿ ಇದೆ, ಇದು ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಚೆನ್ನಾಗಿದೆ. ಸೊ 50ಕ್ಕೆ ಮುಗ್ದಿದೆ ಅಂತ ಇದು. ಈಗ ಆದಷ್ಟು ಇನ್ನು ಕೆಲವೇ ಒಂದು 2-3 ತಿಂಗಳಲ್ಲಿ ಇದನ್ನು ಇಂಜೆಕ್ಟ್ ಮಾಡ್ಸೋಕ್ಕೆ ಬರುತ್ತಂತಿದು, ಸ್ಪರ್ಮ್ ಹಾಕ್ಸೋಕ್ಕೆ. ಓಕೆ, ಇಲ್ಲಿ ಒಂದು ಪಡ್ಡೆ ಇದೆ. ಓಕೆ ಸರಿ ಸ್ನೇಹಿತರೆ, ನಾನು ಮೊದಲನೇ ಸತಿ ಇಲ್ಲಿ ಬಂದು ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಟೈಮು ಮತ್ತೆ ಬಂದಾಗ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇಲ್ಲಿ ನಾನು ಮಾಡ್ಬೋದು. ಯಾಕಂದರೆ ಭಾಷೆದು ಒಂಚೂರು ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಕನ್ನಡದವರು ಇದ್ದಾರೆ, ಅವರು ಮಾತಾಡೋರು ಎಲ್ಲ ಇದೆ, ಸ್ವಲ್ಪ ಜನ ಪರಿಚಯ ಆಗಿದ್ದಾರೆ. ಮುಂದಿನ ಸತಿ ನಿಮ್ಗೆ ಇನ್ನೂ ಒಳ್ಳೆ ಮಾಹಿತಿ ನಾನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತುಂಬಾ. ಹೀಗೆ ಸಹಕರಿಸ್ತಾ ಇರಿ. ಕೆಲವೊಂದು ಕಾರಣಾಂತರಗಳಿಂದ ನಾನು ಸ್ವಲ್ಪ ತಿಂಗಳುಗಳು ವಿಡಿಯೋ ಮಾಡಿರಲಿಲ್ಲ, ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ. ಸೊ ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಆದಷ್ಟು ವಿಡಿಯೋನ ಮಾಡ್ತಾ ಇರ್ತೀನಿ. ಡೆಫಿನೆಟಾಗಿ ಒಳ್ಳೆ ಕಂಟೆಂಟ್ನ ನಿಮಗೆ ಒಳ್ಳೆ ಬೇರೆ ಬೇರೆ ಮಾರ್ಕೆಟ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ.